ಇರಾನ್ಗೆ ಹಾರ್ಮುಜ್ ಜಲಸಂಧಿ ಪ್ರವೇಶಕ್ಕೆ ನಿರ್ಬಂಧ. ಸಮೀಪ ಬಂದರೆ ಉಡೀಸ್ ಮಾಡ್ತೀವಿ ಟ್ರಂಪ್ನ ಬೆದರಿಕೆ. ಇಷ್ಟಾದರೂ ಭಾರತಕ್ಕೆ ಆತಂಕವಿಲ್ಲ ಏಕೆ? ಬನ್ನಿ ಈ ವಿಡಿಯೋನಲ್ಲಿ ಸಂಪೂರ್ಣ ಮಾಹಿತಿ ತಿಳಿಯೋಣ. ಎಲ್ರಿಗೂ ನಮಸ್ತೆ. ಡೈಲಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. 1.5 ತಿಂಗಳಿಂದ ಹಾರ್ಮುಜ್ ಜಲಸಂಧಿಯನ್ನು ತನ್ನ ಕಪಿಮುಷ್ಟಿಯಲ್ಲಿಟ್ಟುಕೊಂಡು ಜಗತ್ತಿನ ಆರ್ಥಿಕತೆಯ ಉಸಿರುಗಟ್ಟಿಸಿದ ಇರಾನ್ ವಿರುದ್ಧ ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೇ ನಿರ್ಬಂಧವನ್ನು ಪ್ರತ್ಯಸ್ತ್ರವಾಗಿ ಬಳಸಲು ಮುಂದಾಗಿದ್ದಾರೆ. ಇದರ ಭಾಗವಾಗಿ ಭಾರತೀಯ ಕಾಲಮಾನ ಸೋಮವಾರ ಸಂಜೆ 7:30 ರಿಂದಲೇ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ಗೆ ಸೇರಿದ ಯಾವುದೇ ಹಡಗುಗಳನ್ನು ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಒಂದು ವೇಳೆ ಇರಾನ್ನ ಯಾವುದೇ ಹಡಗುಗಳು ಜಲಸಂಧಿ ಸಮೀಪ ಬಂದರೆ ಇದನ್ನು ಧ್ವಂಸಗೊಳಿಸುವುದಾಗಿ ಟ್ರಂಪ್ ಬೆದರಿಕೆ ಒಡ್ಡಿದ್ದಾರೆ. ಅಮೆರಿಕದ ಈ ಕ್ರಮಕ್ಕೆ ಇರಾನ್ ಕೂಡ ತಿರುಗೇಟು ನೀಡಿರುವ ಕಾರಣ ಈಗಾಗಲೇ 2 ವಾರಗಳ ಅವಧಿಗೆ ಘೋಷಿಸಲಾಗಿದ್ದ ಕದನ ವಿರಾಮ ಮುರಿದು ಬಿದ್ದಿದ್ದು ಮತ್ತೆ ಭೀಕರ ಯುದ್ಧದ ಭೀತಿ ಆರಂಭವಾಗಲಿದೆ. ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಲು ಟ್ರಂಪ್ನ ಮುಖ್ಯ ಉದ್ದೇಶವಾದರೂ ಏನು? ಬನ್ನಿ ತಿಳಿಯೋಣ. ಇರಾನ್ನ ಪ್ರಮುಖ ಆದಾಯದ ಮೂಲವೆಂದರೆ ತೈಲ ಮತ್ತು ಅನಿಲ. ಹೀಗಾಗಿ ಇರಾನ್ನಿಂದ ವಿದೇಶಗಳಿಗೆ ತೈಲ ಮತ್ತು ಅನಿಲ ಪೂರೈಕೆಯನ್ನೇ ಸ್ಥಗಿತ ಮಾಡಿ ಇರಾನ್ಗೆ ಆರ್ಥಿಕವಾಗಿ ಪೆಟ್ಟು ಕೊಡುವುದು ಟ್ರಂಪ್ನ ಮುಖ್ಯ ಉದ್ದೇಶ. ಜೊತೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚರಿಸುವ ಅನಿಲ ಮತ್ತು ತೈಲ ಹಡಗುಗಳಿಗೆ ಪ್ರತಿ ಬ್ಯಾರೆಲ್ಗೆ ಕನಿಷ್ಠ $2 ಶುಲ್ಕ ವಿಧಿಸಿ ಮಾಸಿಕ ಅಂದಾಜು 48,000 ಕೋಟಿ ರು ಹಣ ಸಂಗ್ರಹಿಸುವ ಇರಾನ್ ಗುರಿಯನ್ನು ತಡೆಯುವುದು ಮುಖ್ಯ ಉದ್ದೇಶ. ಒಟ್ಟಾರೆ ಈ ಮಾರ್ಗವೊಂದರಲ್ಲಿಯೇ ಇರಾನ್ಗೆ ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾಗಿ ಹೊಡೆತ ಬೀಳಲಿದೆ. ಇದೀಗ ಮಾತುಕತೆ ವಿಫಲವಾಗುವ ಜೊತೆಗೆ ಯುದ್ಧದಲ್ಲಿ ಇರಾನ್ನ ಕಟ್ಟಿ ಹಾಕುವ ಪ್ರಯತ್ನ ವಿಫಲವಾದ ಬಳಿಕ ಟ್ರಂಪ್ ಈ ಹೊಸ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಜೊತೆಗೆ ಅತ್ತ ಅಮೆರಿಕದ ಬಳಿಯೂ ಅಪಾರವಾದ ತೈಲವಿದೆ. ಅದಕ್ಕೆ ಹೊಸ ಮಾರುಕಟ್ಟೆ ಸೃಷ್ಟಿಸಿಕೊಳ್ಳಲು ಟ್ರಂಪ್ ಯತ್ನಿಸುತ್ತಿದ್ದಾರೆ. ಇತ್ತೀಚೆಗಷ್ಟೇ ಅನೇಕ ಹಡಗುಗಳು ತೈಲ ತುಂಬಿಕೊಂಡು ಹೋಗಲು ಅಮೆರಿಕದತ್ತ ಬರುತ್ತಿದೆ. ಈಗ ತೈಲ ಸಾಗುವ ಪ್ರಮುಖ ಮಾರ್ಗವೇ ತಮ್ಮ ಕೈಲಿರುವಾಗ ಇರಾನ್ನ ಗ್ರಾಹಕರನ್ನು ತನ್ನತ್ತ ಸೆಳೆಯಲು ಮತ್ತಷ್ಟು ಕಸರತ್ತುಗಳನ್ನು ನಡೆಸಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.